ಇಡ್ಲಿ ನಮಗೆ ಸಾಫ್ಟಾಗಿ ಮೃದುವಾಗಿ ಬರಬೇಕು ಅಂದರೆ ಯಾವ ರೀತಿ ಮಾಡ್ಕೋಬೇಕು, ಯಾವ್ಯಾವ ಸಾಮಗ್ರಿಗಳನ್ನು ಎಷ್ಟೆಷ್ಟು ಹಾಕ್ಕೋಬೇಕು ಅಂತ ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಬೇಳೆನ ನೆನೆಸಿಟ್ಕೋಬೇಕು. ಹಾಗಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಈ ಕಪ್ನಿಂದ 3/4 ಕಪ್ನಷ್ಟು ಉದ್ದಿನ ಬೇಳೆಯನ್ನು ಹಾಕೊತಾ ಇದ್ದೀನಿ. ಈಗ ನೀರು ಹಾಕಿ ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ 2-3 ಸಲ ನೀಟಾಗಿ ವಾಶ್ ಮಾಡಿದ್ಮೇಲೆ ಮತ್ತು ಇದಕ್ಕೆ ಬೇರೆ ನೀರನ್ನ ಹಾಕಿ ಸುಮಾರು 2 ಗಂಟೆಗಳ ಕಾಲ ನೆನೆಸಿಟ್ಕೊಳ್ರಿ. 2 ಗಂಟೆವರೆಗೂ ನೆನೆಸಿಟ್ಟಿದ್ದೆ. ಈಗ ಚೆಕ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ, ಬೇಳೆ ಎಲ್ಲ ಚೆನ್ನಾಗಿ ನೆನೆದು ರೆಡಿಯಾಗಿವೆ. ಈಗ ಇನ್ನೊಂದು ಸಲ ವಾಶ್ ಮಾಡಿ ಉಪಯೋಗಿಸ್ಕೊಳ್ಳೋಣ. ಬೇಳೆ ನಮಗೆ ಇನ್ನೂ ಬೇಗನೆ ನೆನಿಬೇಕು ಅಂದರೆ ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಕೋಬೋದು, ಬೇಗನೆ ನೆನೆಯುತ್ತೆ. ನೋಡಿ, ಚೆನ್ನಾಗಿ ರೆಡಿಯಾಗಿವೆ. ಈಗ ರುಬ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ರುಬ್ಬೋಕ್ಕಿಂತ ಮುಂಚೆ ಇನ್ನೊಂದು ಸಾಮಗ್ರಿ ನೆನೆಸಿಟ್ಕೋಬೇಕು. ಹಾಗಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಉದ್ದಿನಬೇಳೆ ಅಳತೆ ಮಾಡಿರೋ ಕಪ್ನಿಂದನೇ 1 ಕಪ್ನಷ್ಟು ನಾನು ನಾರ್ಮಲ್ ಅವಲಕ್ಕಿ ಹಾಕೊತಾ ಇದ್ದೀನಿ. ಗಟ್ಟಿ ಅವಲಕ್ಕಿ ಇದ್ದರೆ ಒಂದು 10-15 ನಿಮಿಷನಾದರೂ ನೆನೆಸ್ಕೋಬೇಕು. ಈ ರೀತಿ ನಾರ್ಮಲ್ ಅವಲಕ್ಕಿ ತೊಗೊಂಡಿದ್ರೆ ಒಂದು 5 ನಿಮಿಷದಲ್ಲೇ ನೆನೆದು ರೆಡಿ ಆಗುತ್ತೆ. ಇದರಲ್ಲೂ ನೀರು ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ವಾಶ್ ಮಾಡಿದ್ಮೇಲೆ ಇದರಲ್ಲೂ ಕೂಡ ನೀರು ಹಾಕಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಅವಲಕ್ಕಿ ನೆನೆಲಿ ಅಷ್ಟರಲ್ಲಿ ಕಡೆ ರವೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅಗಲವಾದಂಥ ಪಾತ್ರೆನೇ ತಗೊಳ್ರಿ ನೆನೆಸಲಿಕ್ಕೆ. ಈ ಕಪ್ನಿಂದ ನಾನು 3 ಕಪ್ ಆಗುವಷ್ಟು ಇಡ್ಲಿ ರವೆಯನ್ನು ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರವೆನೂ ಉಪಯೋಗಿಸ್ಕೋಬೋದು. ನೀವು ಯಾವುದೇ ಕಪ್ನಿಂದನಾದರೂ ಅಳತೆ ಮಾಡ್ಕೋಬೋದು. ನಾನು ಅವಲಕ್ಕಿ ಅಳತೆ ಮಾಡಿರೋ ಕಪ್ನಿಂದನೇ 3 ಕಪ್ನಷ್ಟು ಇಡ್ಲಿ ರವೆ ಹಾಕ್ಕೊಂಡಿದ್ದೀನಿ. ಈಗ ಇವುಗಳನ್ನು ಕೂಡ ವಾಶ್ ಮಾಡ್ಕೋಬೇಕು. ಹಾಗಾಗಿ ಇದರಲ್ಲಿ ನೀರು ಸೇರಿಸ್ಕೊಳ್ಳೋಣ. ನೋಡಿರಿ, ರವೆ ಮುಳುಗುವಷ್ಟು ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ರಿ. ನೋಡಿರಿ, ನೀರು ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ವಾಶ್ ಮಾಡಿಕೊಡ್ರಿ. ಈ ರೀತಿ ನೀಟಾಗಿ ವಾಶ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ನೀರು ತೆಗಿಬೇಡ್ರಿ. ಯಾಕೆಂದರೆ ರವೆ ಸಣ್ಣಕ್ಕಿರೋದ್ರಿಂದ ನೀರು ಜೊತೆಗೆ ರವೆ ಕೂಡ ಹೊರಗಡೆ ಬರುತ್ತೆ. ಹಾಗಾಗಿ ಈ ರೀತಿ ನೀಟಾಗಿ ವಾಶ್ ಮಾಡಿ 2-3 ನಿಮಿಷ ಹಾಗೆ ಬಿಟ್ಬಿಡ್ರಿ. ನಂತರ ನೀರು ತೆಗಿಯೋಣ. ಅಷ್ಟರಲ್ಲಿ ಈ ಕಡೆ ಅವಲಕ್ಕಿ ನೆನೆದಿದೆ ಇಲ್ವಂತ ಚೆಕ್ ಮಾಡ್ಕೊಳ್ಳೋಣ. ಅವಲಕ್ಕಿ ತಿಳುವಾಗಿರೋದ್ರಿಂದ ಬೇಗನೆ ನೆನೆಯುತ್ತೆ. ರವೆ ವಾಶ್ ಮಾಡ್ಕೊಂಬರುವಷ್ಟರಲ್ಲಿ ಅವಲಕ್ಕಿ ನೆನೆದು ರೆಡಿಯಾಗಿದೆ. ಈಗ ಮತ್ತೊಮ್ಮೆ ನೀಟಾಗಿ ವಾಶ್ ಮಾಡಿ ಎಲ್ಲ ನೀರನ್ನ ತೆಗೆದುಬಿಡೋಣ. ಈಗ ರುಬ್ಬೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕೊತಾ ಇದ್ದೀನಿ. ನೀರು ತೆಗೆದು ಹಾಕ್ಕೊಂಡಿದ್ದೀನಿ. ಈಗ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ. ನೀರೇನು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ರಿ. ನೋಡಿರಿ, ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸೈಡ್ರಲ್ಲಿ ಇಟ್ಕೊಳ್ಳೋಣ. ಮುಂಚೆ ಇಡ್ಲಿ ರವೆಯನ್ನು ವಾಶ್ ಮಾಡಿ ನೀರು ಹಾಗೆ ಬಿಟ್ಟಿದ್ದೆ. ಈಗ ಇದರಲ್ಲಿರುವಂಥ ಎಲ್ಲ ನೀರನ್ನು ನೀಟಾಗಿ ತೆಗಿಯೋಣ. ರವೆಯಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು. ಆ ರೀತಿ ನೀಟಾಗಿ ತಕ್ಕೊಳ್ರಿ. ಆಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಅವಲಕ್ಕಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ರವೆಯನ್ನು ನೀವು ಮುಂಚೆ ತುಂಬ ಹೊತ್ತು ನೆನೆಸಿಟ್ಕೋಬೇಕಂತೇನಿಲ್ಲ. ಉದ್ದಿನಬೇಳೆ ರುಬ್ಕೊತಾ ಇರ್ತೀರಿ ನೋಡಿರಿ, ಆ ಟೈಮಲ್ಲಿ ಒಂದು ಸಲ ನೀಟಾಗಿ ವಾಶ್ ಮಾಡಿ ಉಪಯೋಗಿಸ್ಕೊಳ್ರಿ. ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಮುಂಚೆನೇ ನೆನೆಸಿಟ್ಕೊಂಡಿರುವಂಥ ಉದ್ದಿನಬೇಳೆನೂ ಒಂದು ಸಲ ನೀಟಾಗಿ ವಾಶ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೂ ಕೂಡ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ. ನೋಡಿರಿ, ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ರವೆ ಜೊತೆಗೇ ಸೇರಿಸ್ಕೊಳ್ಳೋಣ. ನೀವು ಉದ್ದಿನಬೇಳೆ ಒಂದೇ ನೆನೆಸಿ ಹಾಕ್ಕೋಬೋದು. ಉದ್ದಿನಬೇಳೆ ಜೊತೆಗೆ ಅವಲಕ್ಕಿಯನ್ನು ಕೂಡ ನೆನೆಸಿ ಹಾಕ್ಕೊಂಡ್ರೆ ನಿಮಗೆ ಇಡ್ಲಿ ನಿಜವಾಗ್ಲೂ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ಈ ರೀತಿ ಅವಲಕ್ಕಿ ಹಾಕಿ ಇಡ್ಲಿಯನ್ನು ಒಂದು ಸಲ ಟ್ರೈ ಮಾಡಿ ನೋಡಿರಿ. ನಿಮಗೂ ಕೂಡ ಗೊತ್ತಾಗುತ್ತೆ ಇಡ್ಲಿ ಯಾವ ರೀತಿ ಬರುತ್ತೆ ಅಂಥೇಳಿ. ಈ ರೀತಿ ರವೆಗೆ ಅವಲಕ್ಕಿ ಮತ್ತು ಉದ್ದಿನಬೇಳೆ ಪೇಸ್ಟ್ ಹಾಕಿ ಸಂಜೆ ಟೈಮಲ್ಲೇ ನೀಟಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋಬೇಕು. ಒಂದು 6-7 ಗಂಟೆ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮೇಲ್ಮುಚ್ಚಿ ಬೆಳಿಗ್ಗೆವರೆಗೂ ನೆನೆಲಿಕ್ಕೆ ಬಿಡೋಣ. ಬೆಳಿಗ್ಗೆ ಯಾವ ರೀತಿ ಆಗಿದೆ ಅಂತ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಇದಕ್ಕೆ ಸೋಡಾ ಉಪ್ಪು ಯಾವುದೂ ಸೇರಿಸಿಲ್ಲ ಅಂದ್ರೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ರಿ ಬೆಳಿಗ್ಗೆ ಇಡ್ಲಿ ಮಾಡೋ ಟೈಮಲ್ಲಿ. ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ಹಿಟ್ಟಿಗೆ ನೀರು ಜಾಸ್ತಿ ಹಾಕಿ ತೆಳ್ಳಗೆ ಮಾಡ್ಕೋಬೇಡ್ರಿ. ತೆಳ್ಳಗೆ ಮಾಡಿಕೊಂಡ್ರೆ ಇಡ್ಲಿ ಸ್ವಲ್ಪ ನೀರು ಥರ ಬಂದುಬಿಡುತ್ತೆ. ಆಗ ಇಡ್ಲಿ ಚೆನ್ನಾಗಾಗಲ್ಲ. ಹಾಗಾಗಿ ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ರಿ. ಆಗ ನಿಮಗೆ ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿರಿ, ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮೊದಲು ನೀರು ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು. ಹಾಗಾಗಿ ಸ್ಟವ್ನ ಆನ್ ಮಾಡಿ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಬಿಸಿ ಆಗಲಿ ಅಷ್ಟರಲ್ಲಿ ಈ ಕಡೆ ಇಡ್ಲಿ ಪ್ಲೇಟ್ಸ್ಗಳಿಗೆ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ನಾನು 3 ಇಡ್ಲಿ ಪ್ಲೇಟ್ಸ್ಗಳನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೆ ನೋಡಿರಿ, ಅದೇ ಪ್ಲೇಟ್ಸ್ಗಳನ್ನು ಉಪಯೋಗಿಸ್ಕೊಳ್ರಿ.
ಮೊದಲು ಎಲ್ಲ ಪ್ಲೇಟ್ಸ್ಗಳಿಗೂ ಈ ರೀತಿ ಎಣ್ಣೆ ಹಚ್ಚಿ ರೆಡಿ ಮಾಡಿಕೊಡ್ರಿ. ಆಮೇಲೆ ಎಣ್ಣೆ ಹಚ್ಚಿರುವಂಥ ಪ್ಲೇಟ್ಸ್ನಲ್ಲಿ ಈ ರೀತಿ ಎಷ್ಟು ಇಡಿಸುತ್ತೋ ಅಷ್ಟಷ್ಟು ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ. ಇದೇ ರೀತಿ ಎಲ್ಲ ಪ್ಲೇಟ್ಸ್ಗಳಿಗೂ ಹಿಟ್ಟನ್ನು ಹಾಕಿ ರೆಡಿ ಮಾಡಿಕೊಡ್ರಿ. ಈಗ ಈ ಕಡೆ ನೀರು ಬಿಸಿಯಾಗಿದೆ ಇಲ್ವಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿರಿ, ಹಿಟ್ಟಾಕಿ ರೆಡಿ ಮಾಡುವಷ್ಟರಲ್ಲೇ ನೀರು ಕೂಡ ಬಿಸಿಯಾಗಿದೆ. ಈ ಟೈಮಲ್ಲಿ ಇದರಲ್ಲಿ ಹಿಟ್ಟಾಕಿ ಇಟ್ಕೊಂಡಿರುವಂಥ ಇಡ್ಲಿ ಪ್ಲೇಟ್ಸ್ಗಳನ್ನು ಒಂದೊಂದಾಗಿ ಈ ಪಾತ್ರೆಯಲ್ಲಿ ಜೋಡಿಸ್ಕೊಳ್ಳೋಣ. ಎಲ್ಲ ಪ್ಲೇಟ್ಸ್ಗಳನ್ನು ಈ ರೀತಿ ನೀಟಾಗಿ ಜೋಡಿಸಿದ ಮೇಲೆ ಮುಚ್ಚಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು 8 ನಿಮಿಷದವರೆಗೂ ಬೇಯಲಿಕ್ಕೆ ಬಿಡೋಣ. 8 ನಿಮಿಷದವರೆಗೂ ಬೇಯಿಸಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇಡ್ಲಿನ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ವಾವ್, ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಇಡ್ಲಿ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿವೆ. ಎಲ್ಲ ಪ್ಲೇಟ್ಸ್ಗಳನ್ನು ಈ ರೀತಿ ಹೊರಗಡೆ ತೆಗೆದ್ಮೇಲೆ ಈಗ ಪ್ಲೇಟ್ಸ್ಗೆ ಸ್ವಲ್ಪನೂ ಇಡ್ಲಿ ಅಂಟದೇ ಇರೋ ಥರ ಯಾವ ರೀತಿ ಬಿಡಿಸೋದು ಅಂತ ನೋಡ್ಕೊಳ್ಳೋಣ. ಇಡ್ಲಿ ಬಿಡಿಸೋಕ್ಕಿಂತ ಮುಂಚೆ ನೀವು ಒಂದು ಕಪ್ನಲ್ಲಿ ನೀರು ತೊಗೊಳ್ರಿ, ನಾರ್ಮಲ್ ತಣ್ಣೀರು, ಮತ್ತು ಒಂದು ಸ್ಪೂನ್ ತೊಗೊಳ್ರಿ. ಪ್ರತಿ ಸಲ ಇಡ್ಲಿ ಬಿಡಿಸುವಾಗ್ಲೂ ಈ ರೀತಿ ಸ್ಪೂನನ್ನು ತಣ್ಣೀರಿನಲ್ಲಿ ಅದ್ಬಿಟ್ಟು ಈ ರೀತಿ ನಿಧಾನವಾಗಿ ಬಿಡಿಸ್ಕೊಳ್ರಿ. ಆಗ ನೀವು ಇಡ್ಲಿನ ತುಂಬಾ ಸುಲಭವಾಗಿ ಬಿಡಿಸ್ಕೋಬೋದು. ಕೆಳಗಡೆ ಪ್ಲೇಟ್ಗೆ ಸ್ವಲ್ಪನೂ ಅಂಟೋದಿಲ್ಲ. ಇದೇ ರೀತಿ ಪ್ರತಿಯೊಂದು ಇಡ್ಲಿ ತೆಗೆಯುವಾಗ್ಲೂ ಸ್ಪೂನನ್ನು ನೀರಿನಲ್ಲಿ ಅದ್ದಿ ಇಡ್ಲಿನ ತಗೊಳ್ರಿ. ಆಗ ನಿಮಗೆ ಇಡ್ಲಿ ತುಂಬಾ ನೀಟಾಗಿ ಬರುತ್ತೆ, ಕೆಳಗಡೆ ಸ್ವಲ್ಪನೂ ಅಂಟೋದಿಲ್ಲ. ಈ ರೀತಿ ಇಡ್ಲಿಯನ್ನು ನೀವು ಬೆಳಿಗ್ಗೆ ಮಾಡಿ ಸಂಜೆವರೆಗೂ ಇಟ್ಟರು ಕೂಡ ಇದೇ ರೀತಿ ಸಾಫ್ಟಾಗೇ ಇರುತ್ತೆ. ಯಾಕೆಂದರೆ ಅವಲಕ್ಕಿಯಾಗಿ ಮಾಡಿರೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಗಟ್ಟಿಯಾಗಲ್ಲ. ತುಂಬಾ ಸಾಫ್ಟ್ ಆದ ಮತ್ತು ಹೂವಿನಷ್ಟೇ ಮೃದುವಾಗಿರುವಂಥ ರವೆ ಇಡ್ಲಿಯನ್ನು ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ.